Hello guys, welcome back to my YouTube ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಕನ್ನಡ ಲೆಸನ್ ಆಫ್ ಫೋರ್ತ್ ಸೆಮ್ದು. ಯಾವುದು ಅಂದರೆ ಹುಲಿ ಸವಾರಿ. ಇದನ್ನು ಬರೆದಿರೋರು ಬಂದು ವಿವೇಕ ಶಾನುಭೋಗ ಅವರು. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹಂಗೆ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇವ್ರದ್ದು ಸಿಂಪಲ್ ಕವಿ ಪರಿಚಯನ ನೋಡ್ಕೊಬರೋಣ. ಯಾರ್ದು ಅಂದರೆ ವಿವೇಕ ಶಾನುಭೋಗ ಅವ್ರದ್ದು. ಇವರು ಹುಟ್ಟಿರೋದು ಬಂದು 1962 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರು ಹುಟ್ಟಿರೋದು. ಕನ್ನಡ ಪ್ರಸಿದ್ಧ ಕಥೆಗಾರ, ಕಾದಂಬರಿಗಾರ ಮತ್ತು ನಾಟಕಗಾರರಾಗಿದ್ದರು. ದೇಶಕಾಲ ಎಂಬ ಸಾಹಿತ್ಯ ಪತ್ರಿಕೆಯನ್ನು 7 ವರ್ಷ ಕಾಲ ನಡೆಸಿದವರು ಇವರು. ಮತ್ತು ಊರುಭಂಗ ಅನ್ನೋ ಕಾದಂಬರಿನ ಬರೆದಿದ್ದಾರೆ, ಮತ್ತು ಹುಲಿ ಸವಾರಿ ಎಂಬ ಕಥೆ ಸಂಕಲನಗಳನ್ನ ಬರೆದಿದ್ದಾರೆ. ಸಕ್ಕರೆ ಬೊಂಬೆ ಎಂಬ ಒಂದು ನಾಟಕನ ಸಹ ಇವರು ಬರೆದಿದ್ದಾರೆ. ಇದು ಬಂದು ಇವ್ರದ್ದು ಸಿಂಪಲ್ ಕವಿ ಪರಿಚಯ. ಓಕೆ, ಬನ್ನಿ ಲೆಸನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದರಲ್ಲಿ ಲೆಸನಲ್ಲಿ ಫಸ್ಟು 3 ಮೇನ್ ಕ್ಯಾರೆಕ್ಟರ್ಸ್ ಬರ್ತಾರೆ. ಯಾರು ಅಂದರೆ ಫಸ್ಟು ಈ ಲೆಸನ್ನ ಬರೆದಿರೋ ಲೇಖಕರು ಮತ್ತು ಉಚ್ಚೆ ಅಂತ, ಮತ್ತು ಇನ್ನೊಬ್ಬ ಬಂದು ಜೆಫ್ ಅಂತ 3 ಮೇನ್ ಕ್ಯಾರೆಕ್ಟರ್ ಈ ಲೆಸನ್ ಬರ್ತಾ ಹೋಗುತ್ತೆ. ಫಸ್ಟಲ್ಲಿ ಏನು ಅಂದರೆ ಲೇಖಕರು ಮತ್ತು ಉಚ್ಚೆ ಇಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದರೆ ಉಚ್ಚೆ ಬಂದು ಒಂದು ಆಫ್ರಿಕಾ ಖಂಡದಲ್ಲಿ ಇರೋ ಒಂದು ಸಣ್ಣ ದೇಶದಿಂದ ಬಂದಿರ್ತಾನೆ. ಅಂದರೆ ಇವರು ವರ್ಕ್ ಮಾಡ್ತಿರ್ತಾರಲ್ಲ ಕಂಪನಿ ಹಲವಾರು ದೇಶಗಳಲ್ಲಿ ಇರುತ್ತೆ. ಅಂದರೆ ಅವ್ರವ್ರ ಬ್ರ್ಯಾಂಚು ತುಂಬ ದೇಶದಲ್ಲಿ ಇರುತ್ತೆ. ಅದೇ ರೀತಿ ಮುಂಬೈಯಲ್ಲಿ ಒಂದು ಬ್ರ್ಯಾಂಚ್ ಇರುತ್ತೆ. ಅದರಲ್ಲಿ 10 ದಿನದ ಟ್ರೈನಿಂಗ್ ಕ್ಯಾಂಪ್ ಅನ್ನೋದನ್ನು ಅಂದರೆ ಟ್ರೈನಿಂಗ್ ಕ್ಯಾಂಪ್ನ ಹಾಕಿರ್ತಾರೆ. ಅದರಲ್ಲಿ 8 ದೇಶಗಳಿಂದ 12 ಜನನ್ನ ಕರೆಸಿರ್ತಾರೆ. ಅದರಲ್ಲಿ ಲೇಖಕರು ಮತ್ತು ಉಚ್ಚೆ ಇಬ್ಬರು ಬಂದಿರ್ತಾರೆ. ಅಂದರೆ ಅವರಿಬ್ಬರಿಗೆ ಈ ಟ್ರೈನಿಂಗಲ್ಲಿ ಆಯ್ಕೆ ಆಗಿದ್ದು ಒಂಥರ ಹೆಮ್ಮೆ ವಿಷಯ ಅನಿಸ್ತಾ ಇರುತ್ತೆ. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಈ ಟ್ರೈನಿಂಗ್ ಕೊಡೋ ಮುಖ್ಯ ಉದ್ದೇಶ ಏನು ಅಂದರೆ ಬೇರೆ ದೇಶದ ಸಂಸ್ಕೃತಿ ಹೆಂಗಿರುತ್ತೆ, ಮತ್ತು ಜೀವನ ಶೈಲಿ ಅಂದರೆ ಅವ್ರವ್ರ ಸ್ಟೈಲ್ ಹೆಂಗಿರುತ್ತೆ ಜೀವನದಲ್ಲಿ, ಮತ್ತು ವ್ಯಾಪಾರದ ನೀತಿ ಅಂದರೆ ಹೆಂಗೆ ವ್ಯಾಪಾರ ಮಾಡ್ತಾರೆ ಬೇರೆ ಬೇರೆ ದೇಶಗಳಲ್ಲಿ, ಮತ್ತು ವಹಿವಾಟು ಅಂದರೆ ಟ್ರಾನ್ಸಾಕ್ಷನ್ ಹೆಂಗೆ ಮಾಡ್ತಾರೆ ಬೇರೆ ಬೇರೆ ದೇಶಗಳ ನಡುವೆ ಅನ್ನೋದನ್ನು ಈ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಎಲ್ಲಿ ಮುಂಬೈಯಲ್ಲಿ ನಡೆದೋ ಒಂದು ಟ್ರೈನಿಂಗ್ ಕ್ಯಾಂಪಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತಾರೆ. ಮತ್ತು ಈ ಟ್ರೈನಿಂಗ್ ಕ್ಯಾಂಪ್ ಸೆಂಟರ್ ಎಲ್ಲೂ ಲೊಕೇಟ್ ಆಗಿರುತ್ತೆ ಅಂದರೆ ಸಮುದ್ರ ಮಧ್ಯೆ ಲೊಕೇಟ್ ಆಗಿರುತ್ತೆ. ಅದೇ ಕಾರಣದಿಂದ ಲೇಖಕರು ಆ ಟ್ರೈನಿಂಗ್ ಅಂದರೆ ಸಮುದ್ರ ಮಧ್ಯೆ ಟ್ರೈನಿಂಗ್ ಸೆಂಟರ್ ಇರೋದು. ಸೊ ಅದೇ ಕಾರಣದಿಂದ ಲೇಖಕರು ಸಮುದ್ರ ಅಲೆಗಳನ್ನ ನೋಡಿಕೊಂಡು ಮತ್ತು ಜನಗಳು ಓಡಾಟ ಎಲ್ಲ ನೋಡಿಕೊಂಡು ಇರ್ತಾರೆ. ಅದ್ರ ಜೊತೆ ಉಚ್ಚೆ ಅವ್ರದ್ದು ಕೊಠಡಿ ಕೂಡ ಲೇಖಕರ ಕೊಠಡಿ ಪಕ್ಕದಲ್ಲೇ ಇದ್ದ ಕಾರಣ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಮತ್ತು ಅಲ್ಲಿ ಅಂದರೆ ಟ್ರೈನಿಂಗಲ್ಲಿ ಏನೇನೆಲ್ಲ ಹೇಳ್ಕೊಡ್ತಿದ್ರು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಆರ್ಥಿಕ ನೀತಿ ಅಂದರೆ ಫಿನಾನ್ಷಿಯಲ್ ರೂಲ್ಸ್ನ, ಮತ್ತು ವ್ಯಾಪಾರದ ನೀತಿ ಅಂದರೆ ಬಿಸ್ನೆಸ್ ರೂಲ್ಸ್ನ, ಮತ್ತು ಮಾರಾಟ ಅಂದರೆ ಹೆಂಗೆ ಸೇಲ್ಸ್ ಮಾಡೋದು, ಉತ್ಪಾದನೆ ಅಂದರೆ ಹೆಂಗೆ ಪ್ರೊಡಕ್ಷನ್ ಮಾಡೋದು, ಮತ್ತು ಯೋಜನೆಗಳು ಉತ್ಪಾದಿಸುವುದು, ಮತ್ತು ಹೆಂಗೆ ಸ್ಕೀಮ್ಸ್ನ, ಮತ್ತು ಯಾವುದೋ ಒಂದು ದೇಶ ಸಂಸ್ಥೆ ತನ್ನ ಇಕ್ಕಟ್ಟುಗಳನ್ನೆಲ್ಲ ತಡೆದು ಅಂದರೆ ಲಾಸ್ಗೆ ಹೋಗ್ತಿರೋದನ್ನೆಲ್ಲ ತಿರ್ಗಾ ಹೆಂಗೆ ಅದು ತನ್ನ ಬಿಸ್ನೆಸ್ಸಲ್ಲಿ ಐಡಿಯಾಸ್ನ ಹಾಕಿ ಪ್ರಾಫಿಟ್ ಅನ್ನೋದನ್ನು ಗೇನ್ ಮಾಡ್ತು ಅನ್ನೋದ್ರ ಬಗ್ಗೆ 8 ಗಂಟೆ ಕಾಲ ಆ ಶಿಖರದಲ್ಲಿ ಅಂದರೆ ಟ್ರೈನಿಂಗ್ ಸೆಂಟರಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನೈಟ್ ಆದರೆ ಸಾಕು, ರಾತ್ರಿ ಸಮುದ್ರ ತೀರದಲ್ಲಿ ಎಲ್ಲ ಕೂತ್ಕೊಂಡಿದ್ದಾಗ ಉಚ್ಚೆ ಹಾಡನ್ನು ಆಡ್ತಾ ಎಲ್ಲರಿಗೂ ಮನರಂಜಿಸುತ್ತಿರ್ತಾನೆ. ಅದೇ ಕಾರಣದಿಂದ ಅಂದರೆ ಉಚ್ಚೆ ಎಲ್ಲರಿಗೂ ತುಂಬ ಹತ್ತಿರವಾಗ್ತಾನೆ ಅಂತ ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಟ್ರೈನಿಂಗ್ ಎಲ್ಲ ಕೊಟ್ಟು ಇನ್ನೇನು 10 ಡೇಸ್ಗೆ 3 ಡೇಸ್ ಇದ್ದಂಗೆ ಇವರು ಒಂದು ಪರೀಕ್ಷೆ ಇಡ್ತಾರೆ. ಏನು ಅಂದರೆ ಒಂದು ಪರೀಕ್ಷೆ ಏನು ಅಂದರೆ ಮ್ಯಾನೇಜ್ಮೆಂಟ್ ಗೇಮ್ ಅನ್ನೋದನ್ನು ಇಡ್ತಾರೆ. ಅಂದರೆ ಇಂಟರ್ನ್ಯಾಷನಲ್ ವ್ಯಾಪಾರದ ಸನ್ನಿವೇಶವನ್ನು ಅಲ್ಲಿ ಅವರು ಸ್ಥಾಪನೆ ಮಾಡಿ ಅದರಲ್ಲಿ ಎಲ್ಲರೂ ಅಂದರೆ ಯಾರು 12 ಜನನೂ ಬಂದಿರ್ತಾರಲ್ಲ ಟ್ರೈನಿಂಗ್ಗೆ, ಅಷ್ಟು ಜನನು ಪಾಲ್ಗೊಂಡು ಅವ್ರ ಕೆಪಾಸಿಟಿ ಅಂದರೆ ಕೌಶಲ್ಯವನ್ನು ಹೆಚ್ಚನೆ ಮಾಡಬೇಕು ಅನ್ನೋದು ಅದ್ರದ್ದು ಗೇಮ್ದು ಇದಾಗಿರುತ್ತೆ. ಅಂದರೆ ಅವ್ರು ಎಷ್ಟು ಕಲ್ತಿದ್ದಾರೆ, ಅವ್ರದ್ದು ಎಷ್ಟು ಕೆಪಾಸಿಟಿ ಇದೆ ಅಂತ ತಿಳ್ಕೊಬೇಕು ಅನ್ನೋ ರೀಸನ್ಗೆ ಮ್ಯಾನೇಜ್ಮೆಂಟ್ ಅನ್ನೋ ಗೇಮ್ ಅನ್ನೋದನ್ನು ಅಲ್ಲಿ ಸೃಷ್ಟಿ ಮಾಡ್ತಾರೆ. ನೆಕ್ಸ್ಟು ಹಂಗೆ ಹೇಳಿದಾದ್ಮೇಲೆ 12 ಜನನ್ನ
ಮೂರು ಜನ ಆಗಿ 4 ಗುಂಪು ಮಾಡ್ತಾರೆ. ಅಂದರೆ 12 ಜನ ಇರ್ತಾರಲ್ಲ, 3 ಮೆಂಬರ್ಸ್ ಮಾಡಿ 4 ಗ್ರೂಪ್ಸ್ ಮಾಡ್ತಾರೆ. ಆಮೇಲೆ ಅದರಲ್ಲಿ ಅವರು ಕಂಪನಿ ಅಂದರೆ ಇಮ್ಯಾಜಿನೇಷನ್ ಕಂಪನಿ ಅನ್ನೋ ನೇಮ್ಸ್ನ ಕೊಡ್ತಾರೆ. ಮತ್ತು ಅದರಲ್ಲಿ ಇಮ್ಯಾಜಿನೇಷನಲ್ ಅನ್ನೋ ಕಂಪನಿ ನೇಮ್ಸ್ನ ಕೊಟ್ಟು ಅವ್ರಿಗೆ ಒಂದು ಈಕ್ವಲ್ ಅಂದರೆ ಒಂದು ಈಕ್ವಲ್ ಆಗಿರೋ ಬಿಸ್ನೆಸ್ನ 4 ಗ್ರೂಪ್ಗೂ ಕೊಡ್ತಾರೆ. ಅದರಲ್ಲಿ ಪ್ರೊಡಕ್ಷನ್ ಅನ್ನೋದು ಕೂಡ ಸೇಮ್ ಇರುತ್ತೆ, ಪ್ರೊಡಕ್ಷನ್ ಅನ್ನೋ ಕೆಪಾಸಿಟಿ ಮತ್ತು ಇಂಡಸ್ಟ್ರಿಯಲ್ಲಿರೋ ರಾ ಮೆಟೀರಿಯಲ್ಸ್ ಎಲ್ಲ ಸೇಮ್ ಆಗೇ ಇರುತ್ತೆ 4 ತಂಡಕ್ಕೂ. ಮತ್ತು ಅದರಲ್ಲಿರೋ ವರ್ಕರ್ಸ್ ಕೂಡ ಸಂಖ್ಯೆ ಕೂಡ ಸೇಮ್ ಆಗಿರುತ್ತೆ. ಮತ್ತು ಬ್ಯಾಂಕಲ್ಲಿರೋ ಬ್ಯಾಲೆನ್ಸ್ ಕೂಡ ಒಂದೇ ಆಗಿರುತ್ತೆ. ಮತ್ತು ಸಾಲದ ಮೊತ್ತ ಅಂದರೆ ಎಷ್ಟು ಸಾಲ ಇರುತ್ತೆ ಬಿಸ್ನೆಸ್ಗೆ, ಅದು ಕೂಡ 4 ಜನಕ್ಕೂ ಸೇಮ್ ಆಗೇ ಇರುತ್ತೆ. ಹಂಗೆ ಅವರು ಡಿವೈಡ್ ಮಾಡ್ತಾರೆ ಕಂಪ್ನೀಸ್ನ. ಅದೇ ರೀತಿ ಪ್ರತಿ ಗುಂಪು ತನ್ನ ಕಂಪ್ನಿನ 3 ವರ್ಷದ ಕಾಲ ನಡೆಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಆಮೇಲೆ ಗೇಮು ಬೆಳಗ್ಗೆ 8ಕ್ಕೆ ಆಟ ಪ್ರಾರಂಭ ಆದರೆ ಪ್ರತಿ ಗಂಟೆ 1 ತಿಂಗಳಿಗೆ ಸಮ ಆಗಿರುತ್ತೆ. ಅಂದರೆ 1 ಅವರ್ ಈಸ್ ಈಕ್ವಲ್ಸ್ ಟು 1 ಮಂತ್ ಆಗಿರುತ್ತೆ. ಅಂದರೆ 1 ಅವರ್ಗೆ 1 ತಿಂಗಳ ಸಮ ಆಗಿ ಅವರು ಕನ್ಸಿಡರ್ ಮಾಡ್ತಿರ್ತಾರೆ. ಆ ತಿಂಗಳ ಕೊನೆಯಲ್ಲಿ ಅಂದರೆ 1 ಅವರ್ ಆದಮೇಲೆ ಅವರು ಉತ್ಪಾದನೆ ಎಷ್ಟು ಮಾಡಿದ್ರು, ಅಂದರೆ ಪ್ರೊಡಕ್ಷನ್ ಎಷ್ಟು ಮಾಡಿದ್ರು, ಮಾರಾಟ ಅಂದರೆ ಸೇಲ್ಸ್ ಎಷ್ಟು ಮಾಡಿದ್ರು, ಮತ್ತು ಸಾಲದ ಮೊತ್ತ ಅಂದರೆ ಎಷ್ಟು ಅವರು ಸಾಲ ಮಾಡಿದ್ದಾರೆ ಅದನ್ನೆಲ್ಲ ಹೇಳಬೇಕಾಗುತ್ತೆ. ಆಮೇಲೆ 1 ಡೇ ಈಸ್ ಈಕ್ವಲ್ಸ್ ಟು 1 ಇಯರ್ ಇದ್ದಂಗೆ. ಅಂದರೆ 1 ದಿನ ಅಂದರೆ 1 ವರ್ಷಕ್ಕೆ ಸಮ ಆಗಿರುತ್ತೆ. ಅಂದರೆ ಹಂಗೆ ಕನ್ಸಿಡರ್ ಮಾಡ್ತಾರೆ. ಆ ವರ್ಷದ ಕೊನೆಯಲ್ಲಿ ಪ್ರತಿ ಕಂಪ್ನಿಯು ಎಷ್ಟು ಆದಾಯ ಗಳಿಸಿದೆ, ಲಾಭ ಎಷ್ಟು, ನಷ್ಟ ಎಷ್ಟು ಅಂತ ಆ ಕೊನೆಯಲ್ಲಿ 1 ಡೇ ಆದಮೇಲೆ ಅವರು ಹೇಳ್ಬೇಕಾಗುತ್ತೆ. ಆಮೇಲೆ 3ನೇ ದಿವಸ ರಾತ್ರಿ ಅಂದರೆ 3 ಡೇಸ್ ಆದಮೇಲೆ, ಅಂದರೆ 1 ಡೇ ಈಸ್ ಈಕ್ವಲ್ಸ್ ಟು 1 ಮಂತ್ ಅಂದರೆ 3 ಡೇಸ್ ಅಂದರೆ 3 ಇಯರ್ಸ್ ಆದಮೇಲೆ ಅವರು ರಾತ್ರಿ ಅವರೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಬೇಕು. ಅಂದರೆ ಏನು ಅಂದರೆ ಎಷ್ಟು ಅಂದರೆ ಯಾವ್ಯಾವೆಲ್ಲ ಇದು ನಾಲೆಜ್ನ ಯೂಸ್ ಮಾಡಿಕೊಂಡು, ಟೆಕ್ನಾಲಜಿನ ಪ್ಲ್ಯಾನ್ಸ್ನ ಯೂಸ್ ಮಾಡಿಕೊಂಡು ಅವ್ರ ಕಂಪ್ನಿಯಲ್ಲಿ ಪ್ರಾಫಿಟ್ ಮಾಡಿದ್ರು, ಮತ್ತು ಇದರಿಂದ ನಮಗೇನೆಲ್ಲ ಲಾಭ ಆಗಿದೆ, ಮತ್ತು ಎಷ್ಟು ಉತ್ಪಾದನೆ ಆಗಿದೆ, ಮತ್ತು ಅದ್ರ ಬಗ್ಗೆ ಎಲ್ಲ ರಾತ್ರಿ ಡಿಸ್ಕಸ್ ಮಾಡಬೇಕು ಅಂತ ಹೇಳಿರ್ತಾರೆ ಈ ಆಟದ ಮಧ್ಯೆ. ನಂತರ ಅವರು ಆಟದಲ್ಲಿ ಏನೇನಾರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು ಅಂತ ಹೇಳಿದಾದ್ಮೇಲೆ ನಂತರ 60 ಪುಟಗಳಿರೋ ಒಂದು ಬುಕ್ಕನ್ನ ಕೊಡ್ತಾರೆ 4 ಗ್ರೂಪ್ಸ್ಗೂ ಓದೋಕ್ಕೆ. ಅದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಆಟದಲ್ಲಿ ನಿಯಮ, ಕಾರ್ಖಾನೆ ಸಾಮರ್ಥ್ಯ ಅಂದರೆ ಅದ್ರದ್ದು ಕೆಪ್ಯಾಸಿಟಿ, ಯಾವ ರೀತಿಯ ವಸ್ತುಗಳನ್ನು ಅಲ್ಲಿ ತಯಾರಿಸಬಹುದು, ಅಂದರೆ ಆ ಕಾರ್ಖಾನೆ ಅಂದರೆ ಒಂದು ಕಂಪ್ನಿಯಲ್ಲಿ ಯಾವ ರೀತಿ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದನ್ನು, ಮತ್ತು ಹೊಸ ಕಾರ್ಖಾನೆಯ ತೆರೆಯುವ ನಿಯಮಗಳು, ವಿಧಾನಗಳು, ವೆಚ್ಚ, ಯಾವ ರೀತಿಯ ತಂತ್ರಜ್ಞಾನಗಳನ್ನು ಅಲ್ಲಿ ಬಳಸಬಹುದು. ಅಂದರೆ ಒಂದು ಕಾರ್ಖಾನೆ ತೆಗಿತಿದ್ದೀರಂದರೆ ಅದರಲ್ಲಿ ಅಷ್ಟು ಸರ್ಟೆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಮತ್ತು ಅದಕ್ಕೆ ಎಷ್ಟು ಅಮೌಂಟು ಬೇಕಾಗಿರುತ್ತೆ, ಮತ್ತು ಯಾವ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಏನು ಅಂದರೆ ಇವಾಗ ಒಬ್ಬ ಎಂಪ್ಲಾಯೀಸ್ನ ತಗೋತಿದ್ರೆ ಅವ್ರಿಗೇನೆಲ್ಲ ಕಷ್ಟ ಇರುತ್ತೆ, ಅದನ್ನೆಲ್ಲ ಹೆಂಗೆ ನಾವು ಸೊಲ್ಯೂಷನ್ ಮಾಡ್ಬೋದು ಅನ್ನೋದು ಸಹ ಇದರಲ್ಲಿ ಇರುತ್ತೆ. ಮತ್ತು ವಿವಿಧ ದೇಶಗಳಲ್ಲಿ ಸಾಗಿಸುವ ವೆಚ್ಚ, ಅಂದರೆ ಇವಾಗ ಒಂದು ದೇಶಕ್ಕೆ ನಾವು ಇಂಪೋರ್ಟ್ ಮಾಡ್ತಿದ್ದೀರಿ ಅಂದರೆ ಅದಕ್ಕೆ ಎಷ್ಟು ಅಮೌಂಟ್ ನಾವು ಪೇ ಮಾಡಬೇಕು, ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಮತ್ತು ರಾಜಕೀಯ ಸ್ಥಿತಿ, ಇವಾಗ ನಾವೆಲ್ಲೋ ಒಂದು ಕಂಪ್ನಿ ಓಪನ್ ಮಾಡಿದ್ದೀರ ಅಂದರೆ ಅಲ್ಲಿ ಸರೌಂಡಿಂಗಲ್ಲಿ ಹೆಂಗೆ ರಾಜಕೀಯ ಸ್ಥಿತಿ ಇರುತ್ತೆ ಅನ್ನೋದು ಕೂಡ ಆ ಬುಕ್ಕಲ್ಲಿ ಇರುತ್ತೆ. ಮತ್ತು ಅಡ್ಮಿನಿಸ್ಟ್ರೇಷನ್ ಹೆಂಗಿದೆ ಅನ್ನೋದು ಕೂಡ ಇರುತ್ತೆ. ಮತ್ತು ಜನಗಳ ಧರ್ಮ, ಅಂದರೆ ಅವ್ರು ಯಾವ್ಯಾವ ಧರ್ಮನ, ಕ್ಯಾಸ್ಟ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಕೊಟ್ಟಿರೋ 60 ಪುಟಗಳ ಎಂದೋ ಒಂದು ಬುಕ್ಕಲ್ಲಿ ಇರುತ್ತೆ. ಅದನ್ನು ಓದೋಕ್ಕೆ ಕೊಟ್ಟಿರ್ತಾರೆ, ಅದರಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಅದು ಓದೋಕ್ಕೆ ಬುಕ್ ಕೊಟ್ಟಿರ್ತಾರಲ್ಲ, ಅದನ್ನು ಕೊಟ್ಟಿದ್ದವ್ರು ಬಂದು ಪೀಟರ್ ಅಂತ. ಪೀಟರ್ ಯಾರು ಅಂದರೆ ಆಟ ಪ್ರಾರಂಭ ಆಗೋಕ್ಕೆ ಮುಂಚೆ ಹಿಂದಿನ ರಾತ್ರಿನೇ ಅವರು ಇಂಗ್ಲೆಂಡಿಂದ ಬಂದಿರ್ತಾರೆ. ಏನಕ್ಕೆ ಅಂದರೆ 3 ದಿವಸ ಆಟ ನಡೆಯುತ್ತಲ್ಲ, ಅದನ್ನು ಮ್ಯಾನೇಜ್ ಮಾಡ್ತಿದ್ದವರು ಬಂದು ಪೀಟರ್ ಆಗಿರ್ತಾರೆ. ಮರುದಿನ ಆಟ ಪ್ರಾರಂಭವಾಗುತ್ತೆ. ಅಂದರೆ ಲೇಖಕರ ಗುಂಪಿನಲ್ಲಿ ಲೇಖಕರು, ಉಚ್ಚೆ ಮತ್ತು ಪೀಟರ್ ಅನ್ನೋರು ಇರ್ತಾರೆ. ಪೀಟರ್ ಬಂದು ಇಂಗ್ಲೆಂಡಿನಿಂದ ಬಂದಿರ್ತಾನೆ ಅವನು ಕೂಡ ಈ ಕ್ಯಾಂಪ್ಗೆ. ಆಮೇಲೆ ಆ ರಾತ್ರಿನೇ ಅವರು ಎಲ್ಲ, ಅಂದರೆ ಅವ್ರು ಕೊಟ್ಟಿರ್ತಾರಲ್ಲ ಬುಕ್ಸ್ನ ಎಲ್ಲ ಓದ್ಕೊಂಡು ಸಿದ್ಧ ಆಗಿರ್ತಾರೆ. ಮತ್ತು ಒಂದು ವಿಶಾಲವಾದ ಹಾಲಿನಲ್ಲಿ ಆಟ ವ್ಯವಸ್ಥೆ ಮಾಡಿರ್ತಾರೆ. ಅಂದರೆ ಒಂದು
ಚೆನ್ನಾಗಿರೋ ಒಂದು ಅಂದರೆ ಒಂದು ವಿಶಾಲವಾದ ಜಾಗದಲ್ಲಿ ಆಟ ಪ್ರಾರಂಭ ಮಾಡೋಕ್ಕೆ ಇಟ್ಟಿರ್ತಾರೆ. ಅದರಲ್ಲಿ ಅಂದರೆ 4 ದೊಡ್ಡ ಟೇಬಲ್ಗಳನ್ನ 4 ದಿಕ್ಕಲ್ಲಿ ಕೂಡ ಇಟ್ಟಿರ್ತಾರೆ. ಬಿಕಾಸ್ 4 ಗ್ರೂಪಲ್ಲ ಇದ್ದಿದ್ದು. ಸೊ 4 ಟೇಬಲ್ನ ದೊಡ್ಡ ದೊಡ್ಡ ಟೇಬಲ್ನ ಇಟ್ಬಿಟ್ಟು 4 ದಿಕ್ಕಲ್ಲಿ ಇಟ್ಟಿರ್ತಾರೆ. ಅಂದರೆ ಎಲ್ಲರೂ ಅವರವರ ಎಷ್ಟು ವೆಚ್ಚ ಆಗುತ್ತೆ ಮತ್ತು ಖರ್ಚು ಎಷ್ಟಾಗುತ್ತೆ ಮತ್ತು ಎಷ್ಟು ಸಾಗಣೆ ಅಂದರೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಲಾಭ ಹೆಂಗೆ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕ್ತಿರ್ತಾರೆ ಎಲ್ಲರೂ. ಮತ್ತು ಸಾಲ ಅಂದರೆ ಸಾಲದ ಬಡ್ಡಿ ಹೆಂಗೆ ತೀರಿಸ್ಬೇಕು ಮತ್ತು ಅದರಿಂದ ಸಾಲನ ತೀರಿಸಿ ನಾವು ಲಾಭ ಹೆಂಗೆ ಪಡ್ಕೋಬೇಕು ಮತ್ತು ಎಷ್ಟು ನಷ್ಟ ಆಗಬೇಕು ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ಆಟ ಪ್ರಾರಂಭವಾಗ್ತೈತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಿ ಆಟನ ಆಡ್ತಿರ್ತಾರೆ. ತಿಂಗಳ ಕೊನೆ ಅಂದರೆ 1 ಗಂಟೆಯ ಕೊನೆಯಲ್ಲಿ ಸೀಕ್ರೆಟ್ ಟೆಂಡರ್ನ ಕರೆಯುತ್ತಿದ್ದರು. ಆದರೆ ಕಡಿಮೆ ಬೆಲೆಯಲ್ಲಿ ಯಾರಿಗೆ ಟೆಂಡರ್ ಸಿಕ್ಕಿರುತ್ತೋ ಅವ್ರ ಖುಷಿ ಗಗನಕ್ಕೆ ಮುಟ್ಬಿಟ್ಟಿರುತ್ತೆ. ಅಂದರೆ ತುಂಬ ಗಗನಕ್ಕೆ ಮುಟ್ಬಿಟ್ಟಿರುತ್ತೆ. ಅಂದರೆ ತುಂಬ ಖುಷಿಯಾಗ್ಬಿಟ್ಟಿರುತ್ತೆ. ಮತ್ತು ಆಟದ ತೀವ್ರತೆ ಹೆಚ್ಚಾಯಿತು. ಅಂದರೆ ಆಟದಲ್ಲಿ ತುಂಬ ಟೆನ್ಷನ್ ಅನ್ನೋದನ್ನು ಹೆಚ್ಚಾಗುತ್ತೆ. ಮತ್ತು ಒಂದು ಚೀಟಿಯಲ್ಲಿ ಅವರು ಯಾವ್ಯಾವ ವಸ್ತುನ ಮಾರಾಟ ಮಾಡೋಕ್ಕೆ ಪ್ರೊಡ್ಯೂಸ್ ಮಾಡಿರ್ತಾರೆ ಮತ್ತು ಅದ್ರದ್ದು ಎಷ್ಟು ಬೆಲೆ ಮತ್ತು ಯಾವ ದೇಶದಲ್ಲಿ ಅವ್ರು ಮಾಡ್ತಿರ್ತಾರೆ, ಎಷ್ಟು ಅಂದರೆ ಎಷ್ಟು ಇದಾಗಿರುತ್ತೆ ಸೇಲ್ಸು ಅದು ಇದು ಅನ್ನೋದನ್ನು ಆ ಚೀಟಿಯಲ್ಲಿ ಬರೆದು ಪೀಟರ್ಗೆ ಕೊಡಬೇಕಾಗಿರುತ್ತೆ. ಅಂದರೆ ಅವ್ರು ಮಾರಕ್ಕೆ ಕೊಟ್ಟಿರೋ ಅಂದರೆ ಅವ್ರು ಮಾರ್ತಾರಲ್ಲ ಅದು ಬೇರೆ ಪೀಟರ್ಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿರಲ್ಲ ಅವ್ರು ಮಾರೋದು. ಮತ್ತು ಅತ್ಯಂತ ಕಡಿಮೆ ಬೆಲೆಗೆ ಯಾರು ತಮ್ಮ ವಸ್ತುಗಳು ಪ್ರೊಡ್ಯೂಸ್ ಮಾಡಿರ್ತಾರಲ್ಲ ಅವರು ಮಾರ್ತಲ್ಲ ಅವ್ರಿಗೆ ಮಾತ್ರ ಟೆಂಡರ್ ಅನ್ನೋದು ಸಿಗ್ತಿತ್ತು. ಅಂದರೆ ಅಕಸ್ಮಾತ್ ಅವ್ರಿಗೆ ಬೇಡ ಆ ಟೆಂಡರು ಅಂದರೆ ಬೇರೆಯವ್ರಿಗೆ ಸಿಗ್ತಿತ್ತು. ಆದರೆ ಮೊದಲು ತಿಂಗಳು ಅಂದರೆ 1 ಅವರಲ್ಲಿ ಲೇಖಕರ ಗುಂಪಿಗೆ ಟೆಂಡರ್ ಅನ್ನೋದು ಸಿಕ್ಕಿಲ್ಲ. ಆಮೇಲೆ ಕೆಲವು ವಸ್ತುಗಳ ಬೆಲೆ ಕಡಿಮೆ ಮಾಡಿದ್ರಿಂದ 2ನೇ ತಿಂಗಳು ಉತ್ಪಾದನೆ ಮಾಡೋವಾಗ ಅವ್ರ ಹತ್ರ ಇದ್ದಿದ್ದು ಅರ್ಧ ಭಾಗದಷ್ಟು ಅಮೌಂಟು ಅದಕ್ಕೆ ಆಗಿಬಿಡುತ್ತೆ. ಆಮೇಲೆ 2 ತಿಂಗಳು ಹಿಂಗೆ ಆದರೆ ನಾವು ಪ್ರೊಡಕ್ಷನ್ ಮಾಡೋಕ್ಕೆ ರಾ ಮೆಟೀರಿಯಲ್ಸು ಇರಲ್ಲ ಮತ್ತು ಲೇಬರ್ಸ್ಗೆ ಸ್ಯಾಲ್ರಿ ಕೊಡೋಕ್ಕೆ ಕೂಡ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಜೆಫ್ ಅನ್ನೋನು ಎಲ್ಲರಿಗೂ ಎಚ್ಚರ ಮಾಡ್ತಾನೆ ಹಿಂಗೆಲ್ಲ ಆಗ್ತಿದೆ ಅಂತ. ಅಂದರೆ ಎಲ್ಲರಿಗೂ ಫಸ್ಟು ಆಟ ತುಂಬ ಸುಲಭವಾಗಿ ಇರುತ್ತೆ ಅಂದ್ಕೊತಾರೆ. ಆದರೆ ಬತ್ತಾ ಅವರು ಗುಂಪುಗಳಿರ್ತಾರಲ್ಲ ಅವರೇ ಕಾಂಪಿಟೇಷನ್ ಅನ್ನೋದು ಅವ್ರ ನಡುವೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಲೇಖಕರ ಗುಂಪು ಒಂದು ಯಂತ್ರವನ್ನು ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಮಿಷಿನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊತಾರೆ. ಅದಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಅಂದರೆ 1 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಬೇಕಾಗಿರುತ್ತೆ. ಆ ಅಮೌಂಟನ್ನ ರಿಕವರ್ ಮಾಡಬೇಕಂದ್ರೆ 4 ಇಯರ್ಸ್ ಬೇಕಾಗಿರುತ್ತೆ. ಬಟ್ ಅವ್ರ ಆಟ ಇರೋದೇ 3 ಇಯರ್ಸ್ ಅಂದರೆ 3 ಡೇಸ್ ಅಷ್ಟೇ ಇರೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಆವಾಗ ಜೆಫ್ ಅಂತಾನೆ ಹೊಸ ತಂತ್ರಜ್ಞಾನ ಅಂದರೆ ಹೊಸ ಟೆಕ್ನಾಲಜಿ ಮತ್ತು ಹೊಸ ಕಾರ್ಖಾನೆ ಅಂದರೆ ಹೊಸ ಕಂಪ್ನಿನೇ ನಾವು ಆರಂಭ ಮಾಡೋಣ ಅಂತ ಜೆಫ್ ಅಂದಾಗ ಮತ್ತು ಲೇಖಕರಿಗೆ ಮತ್ತು ಉಚೆಗೆ ಅಂದರೆ ಅವ್ರ ಅಭಿಪ್ರಾಯನೇ ಬೇರೆ ಇತ್ತು. ಅಂದರೆ ಹೊಸ ಕಾರ್ಖಾನೆ ಆರಂಭ ಮಾಡೋದು ಬೇಡ ಅಂತ ಅವ್ರಿಗೆ ಏನೋ ಬೇರೆ ಅಭಿಪ್ರಾಯ ಇತ್ತು. ಆಮೇಲೆ ಅಂದರೆ ಇವಾಗ ಕಾರ್ಖಾನೆ ಇರುತ್ತಲ್ಲ ಅದನ್ನೇ ಅಂದರೆ ಏನೇನು ಪ್ರಾಬ್ಲಮ್ಸ್ ಇದನ್ನ ಅದನ್ನೇ ಸರಿ ಮಾಡ್ಕೊಳೋಣ ಅಂತ ಎಲ್ಲರೂ ಅಂದರೆ ಲೇಖಕರು ಒಪ್ಕೊತಾರೆ. ಆದರೆ ಅದಕ್ಕೆ ಜೆಫ್ ಅನ್ನೋನು ಒಪ್ಕೊಳಲ್ಲ. ಯಾಕೆ ಅಂದರೆ ಬೇರೆ ಕಾರ್ಖಾನೆ ಆರಂಭ ಮಾಡಬೇಕು ಅಂತ. ನಂತರ ಪೀಟರು ಮಾರುಕಟ್ಟೆಗಳಲ್ಲಿ ಸಂಶೋಧನಾ ವರದಿ ಅಂದರೆ ಒಂದು ಇನ್ಫಾರ್ಮೇಷನ್ ನೋಟಿಸ್ನ ಲಭ್ಯವಿದೆ ಅಂತ ಎಲ್ಲರಿಗೂ ಹೇಳಿ ಅದ್ರ ಬೆಲೆ 5,000 ಆಗುತ್ತೆ, ನಿಮ್ಗೆ ಬೇಕಾದರೆ ಖರೀದಿ ಮಾಡ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಏನೇನು ಇರುತ್ತೆ ಅಂದರೆ ಮಾರುಕಟ್ಟೆಯ ವಿವರಣೆಗಳು ಅಂದರೆ ಮಾರ್ಕೆಟೆ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಮತ್ತು ಕಾಲಕ್ಕೆ ಅದರ ಏರಿಕೆಗಳು ಅಂದರೆ ಮಾರ್ಕೆಟಲ್ಲಿ ಯಾವಾಗ ಒಂದು ಪ್ರಾಡಕ್ಟು ಹೈ ಆಗುತ್ತೆ ಮತ್ತು ಅಂದರೆ ಡಿಮ್ಯಾಂಡ್ ಯಾವಾಗ ಆಗುತ್ತೆ ಆ್ಯಂಡ್ ಎಷ್ಟು ಪ್ರಾಫಿಟ್ ಗೇನ್ ಮಾಡ್ಬೋದು ಅನ್ನೋದು ಇರುತ್ತೆ. ಮತ್ತು ಯಾವ ದೇಶದಲ್ಲಿ ಯಾವ ವಸ್ತುಗೆ ಬೇಡಿಕೆ ಇದೆ ಅಂದರೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ವಸ್ತುಗೆ ತುಂಬ ಬೇಡಿಕೆ ಇದೆ ಅನ್ನೋದು ಇರುತ್ತೆ. ಅದು 3 ವರದಿ 10 ಪುಟಗಳಷ್ಟಿರುತ್ತೆ. ಅದನ್ನು ಜೆಫ್ ಖರೀದಿ ಮಾಡಿ ಓದಿದಾದ್ಮೇಲೆ ಅವನು ಹೇಳ್ತಾನೆ ಏನು ಅಂದರೆ ಆಫ್ರಿಕಾದಲ್ಲಿ ನಾವು ವ್ಯಾಪಾರನ ವಿಸ್ತರಿಸಿದರೆ ಅಂದರೆ ಎಕ್ಸ್ಪೆಂಡ್ ಮಾಡಿದ್ರೆ ನಮ್ಗೆ ತುಂಬ ಲಾಭ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಬೇಡ 2 ತಿಂಗಳಾದಮೇಲೆ ನಾವು ಮಾಡೋಣ ಅಂತ ಜೆಫ್ ಹೇಳ್ತಾನೆ. ನಂತರ ಎಲ್ಲರೂ ಎದ್ದು ಊಟಕ್ಕೆ ಹೋಗ್ತಾರೆ.
ಆಮೇಲೆ ಎಲ್ಲವರು ಊಟ ಮುಗಿಸ್ಕೊಂಡು ಅವ್ರವ್ರ ಗುಂಪು ಚರ್ಚೆಯಲ್ಲಿ ಮುಳುಗಿರುತ್ತೆ. ಅದು ಆಮೇಲೆ ಇದರಲ್ಲಿ ಉಚ್ಚೆ ಏನೋ ಯೋಚನೆ ಮಾಡ್ತಿರ್ತಾನೆ. ಅದನ್ನು ಕಂಡು ಲೇಖಕರು ಏನು ಅಂತ ಉಚ್ಚೆನ ಕೇಳ್ತಾರೆ. ಅದಕ್ಕೆ ಉಚ್ಚೆ ಹೇಳ್ತಾನೆ ಅಂದರೆ, ಆಫ್ರಿಕಾದಲ್ಲಿ ನಾವು ಹೊಸ ಕಾರ್ಖಾನೆ ಸ್ಟಾರ್ಟ್ ಮಾಡೋದು ಬೇಡ, ಅಲ್ಲಿನ ಮಾರುಕಟ್ಟೆಗೆ ನಾವು ಹೋಗೋದು ಬೇಡ. ಯಾಕಂತ ಅಂದರೆ ಜೆಫ್ನ ಲೆಕ್ಕಾಚಾರದಲ್ಲಿ ಏನೋ ಮಿಸ್ಟೇಕ್ ಇದೆ, ಅದರಿಂದ ನಮ್ಮ ಜನಗಳನ್ನ ನಾಶ ಮಾಡ್ದಂಗೆ ಅಂತ ಹೇಳಿದಾಗ ಲೇಖಕರು ಬೆಚ್ಚಿ ಬೀಳ್ತಾರೆ. ಅಂದರೆ ಒಂಥರ ಬೆಚ್ಚಿ ಬಿದ್ದೋಗ್ತಾರೆ, ಏನಪ್ಪ ಅಂತ. ಆಮೇಲೆ ಅನ್ಕೊತಾರೆ ಲೇಖಕರು ಅವನ ದೇಶ ಬಗ್ಗೆ, ಅಂದರೆ ಅವನು ಕೂಡ ಬಂದಿರೋದು ಆಫ್ರಿಕಾ ಖಂಡದಿಂದ ಅಲ್ವಾ, ಅದ್ರ ಬಗ್ಗೆ ತುಂಬ ಭಾವುಕನಾಗಿದ್ದಾನೆ ಅಂದ್ಕೊಂಡು ರಿಲ್ಯಾಕ್ಸ್ ಅಂತ ಉಚ್ಚೆಗೆ ಲೇಖಕರು ಹೇಳ್ತಾರೆ. ಆವಾಗ ಉಚ್ಚೆ ಹೇಳ್ತಾನೆ, ಅಂದರೆ ಜೆಫ್ಗಿಂತ ನಮ್ಮಿಬ್ಬರಿಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಕೆ ಅಂದರೆ ಆಫ್ರಿಕಾದಲ್ಲಿ ಯಾಕೆ ಅದೇನು ಕಾರ್ಖಾನೆ ಸ್ಟಾರ್ಟ್ ಮಾಡಿಕೊಡ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ನೂರಾರು ಜಾತಿ ಧರ್ಮ ಇರುವ ನಮಗೆ ನಿಮಗೆ ಏನೂ ಬಹಳ ವ್ಯತ್ಯಾಸವಿಲ್ಲ. ನಮ್ಮ ಕಡೆ ಊರಿಗೊಂದು ಜೀವನ ವಿಧಾನಗಳಿದೆ ಅಂತ ಹೇಳ್ತಾನೆ. ಆ ಮಾತುಗಳನ್ನ ಕೇಳಿ ಲೇಖಕರಿಗೆ ಏನೂ ಅರ್ಥ ಆಗಲ್ಲ. ಆಗ ಉಚ್ಚೆ ಹೇಳ್ತಾ ಹೋಗ್ತಾನೆ, ಏನು ಅಂದರೆ ತನ್ನ ದೇಶದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಏನು ಅಂದರೆ, ನಾವು ಇನ್ನೂ ಗುಲಾಮರಾಗಿ ಇದ್ದೀರಿ, ನಮಗೆ ಹೆಸರಿಗಷ್ಟೇ ಪ್ರಜಾಪ್ರಭುತ್ವ ಸಿಕ್ಕಿದೆ, ಅಂದರೆ ನಮಗೆ ಫ್ರೀಡಮ್ಮು ಸಿಕ್ಕಿದೆ ಬೇರೆ ಹೆಸರಿಗೆ ಮಾತ್ರ, ಆದರೆ ನಮಗೆ ಇನ್ನೂ ಫ್ರೀಡಮ್ ಸಿಕ್ಕಿಲ್ಲ, ನಾವು ಇನ್ನೂ ಗುಲಾಮರಾಗೆ ನಾವು ಬಾಳ್ತಿದ್ದೀರಿ ಅಂತ ಹೇಳ್ತಾನೆ. ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾನೆ. ಏನು ಅಂದರೆ, ತನ್ನ ದೂರದ ಸಂಬಂಧಿ ಒಬ್ಬರು ಅಧ್ಯಕ್ಷರಾಗಿರ್ತಾರೆ, ಅವ್ರನ್ನ ಕೊಂದು ಆಗಿರುವ ಮಿಲಿಟರಿ ಆಡಳಿತ ತರ್ತಾರೆ. ಅಂದರೆ ಅವ್ರನ್ನ ಕೊಂದು ಅವರಲ್ಲಿರೋ ಅಡ್ಮಿನಿಸ್ಟ್ರೇಷನ್ ರೂಲ್ಸ್ನ ತರ್ತಾರೆ. ಮತ್ತು ತನ್ನ ದೇಶದ ರಾಜಕೀಯ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ. ಅಂದರೆ ರಾಜಕೀಯ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ ಯಾರು ಅಂದರೆ ಉಚ್ಚೆ. ಹಾಗೆ ಅವ್ರ ಊರಲ್ಲಿ ಕೆಲಸಗಾರರಿಗೆ ಉತ್ತಮ ಸೌಲಭ್ಯವಿಲ್ಲ, ಅಂದರೆ ಅವ್ರಿಗೆ ಒಳ್ಳೆ ಫೆಸಿಲಿಟೀಸ್ ಇಲ್ಲ. ಯಾರಿಗೆ ಅಂದರೆ ಲೇಬರ್ಸ್ಗೆ ಅಂತ ಉಚ್ಚೆ ಲೇಖಕರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಉಚ್ಚೆ ಮಾತುಗಳನ್ನ ಕೇಳಿ ಲೇಖಕರು ಒಂಥರ ಬೆರಗಾಗ್ಬಿಡ್ತಾರೆ. ಅಂದರೆ ಆತನ ಮಾತಿನಲ್ಲಿ ಮನೆ ಒಳಗೆ ಎಷ್ಟು ಕತ್ತಲು, ಅಂದರೆ ಮನೆ ಒಳಗೆ ಒಂದು ಮನೆ ಅಂದರೆ ಲೈಟ್ ಇಲ್ಲ ಅಂದರೆ ಎಷ್ಟು ಕತ್ತಲು ತುಂಬ್ಕೊಂಡಿರುತ್ತೆ, ಹಾಗೆ ಲೈಫಲ್ಲಿ ಅಷ್ಟು ಕತ್ತಲು ತುಂಬ್ಕೊಬಿಟ್ಟಿದೆ ಅಂತ. ಮತ್ತು ಊಟದ ತಟ್ಟೆ, ಅಂದರೆ ಊಟಕ್ಕೆ ಎಷ್ಟು ಜನ ಕಷ್ಟಪಡ್ತಾರೆ. ಮತ್ತು ಕೆಲಸ ಕಳೆದುಕೊಂಡ ಚಿಕ್ಕಪ್ಪನಿಂದ ಖಾಲಿ ನೋಟ, ಅಂದರೆ ಲೇಖಕರ ಚಿಕ್ಕಪ್ಪನೂ ಸಹ ಕೆಲಸ ಕಳ್ಕೊಂಡು ಮನೆಗಿರ್ತಾರೆ, ಅವ್ರದ್ದು ಖಾಲಿ ನೋಟ, ಅಂದರೆ ಏನು ಮಾಡೋಕ್ಕಾಗಲ್ಲ ಮುಂದೆ ಅನ್ನೋದು ಅವ್ರದ್ದು ಒಂದು ನೋಟ. ಮತ್ತು ಅವನು ಆಡುವಾಗ ಮಾಡೋ ಇದು, ಮತ್ತು ಅವನು ಅಂದರೆ ಆಡ್ತಿರ್ತಾನಲ್ಲ ಅವನು ಎಂಟರ್ಟೈನ್ಮೆಂಟ್ ಕೊಡೋಕೆ, ಅದು ಮತ್ತು ಆಡುವಾಗ ಕಂಪಿಸುವ ಧ್ವನಿ, ಅವನ ಧ್ವನಿಯಲ್ಲಿ ಎಷ್ಟು ನೋವಿತ್ತು, ಮತ್ತು ಅವನ ಕನಸುಗಳು, ನಂಬಿಕೆ, ನೋವಿನ ಮಾತುಗಳು, ಅಂದರೆ ಅವನು ಹೇಳ್ತಾನಲ್ಲ ಇಷ್ಟು ಪ್ರಾಬ್ಲಮ್ಸು ಅಂತ, ಆ ಮಾತುಗಳನ್ನೆಲ್ಲ ಕೇಳಿ ಲೇಖಕರು ಕುತ್ಕೊಂಡಿರ್ತಾರೆ. ಆವಾಗ ಜೆಫ್ ಬಂದು ಅವನ್ನ ಎಚ್ಚರ ಮಾಡಿ, ತಡ ಆಯಿತು ಬನ್ನಿ ಹೋಗೋಣ ಅಂತ ಜೆಫ್ ಲೇಖಕರನ್ನ ಕರ್ಕೊಂಡೋಗ್ತಾರೆ. ಆಮೇಲೆ ಲೇಖಕರು ಉಚ್ಚೆ ಮಾತಿನಿಂದ ಸದ್ಯಕ್ಕೆ ಬೇಸರ, ಅಂದರೆ ಅವನ ಮಾತಿನಿಂದ ಸದ್ಯಕ್ಕೆ ಬೇಸರಗೊಂಡು ಆಫ್ರಿಕಾದಲ್ಲಿ ವಿಸ್ತರಣೆ ಮಾಡೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಆ ದಿನ ಕೊನೆಯಲ್ಲಿ ನಷ್ಟವಿಲ್ಲದೆ ಕೊನೆಯ ಸ್ಥಾನಕ್ಕೆ ಲೇಖಕರ ಗುಂಪು ಬರುತ್ತೆ. ಆಮೇಲೆ ಆ ಡೇ ಕಂಪ್ಲೀಟ್ ಆದಮೇಲೆ ನೈಟೆಲ್ಲ, ಅಂದರೆ ರಾತ್ರಿಯೆಲ್ಲ ಅದ್ರ ಬಗ್ಗೆನೇ ಯೋಚನೆ ಆಗಿರುತ್ತೆ. ಅಂದರೆ ಕೂತಲ್ಲೂ ನಿಂತಲ್ಲೂ ಕನಸಿನಲ್ಲೂ ಅದೇ ಚಿಂತೆ ಆಗಿರುತ್ತೆ. ಎಲ್ಲರಿಗೂ ಅದೇ ಚಿಂತನೆಯಲ್ಲಿ ತೊಡಗಿರ್ತಾರೆ ನೈಟೆಲ್ಲ. ಆಮೇಲೆ ಬೆಳಗ್ಗೆ ಎಲ್ಲರೂ ಎದ್ದು ಅಂದರೆ ಆಫ್ರಿಕಾದಲ್ಲಿ ವ್ಯಾಪಾರ ವಿಸ್ತರಣೆ ಮಾಡಬೇಕು ಅಂತ ಜೆಫ್ ಹೇಳಿದಾಗ ಆ ಮಾತಿಗೆ ಉಚ್ಚೆ ಒಪ್ಪಲ್ಲ. ಅಂದರೆ ಒಬ್ಬ ವ್ಯಕ್ತಿ ಗ್ರೂಪಲ್ಲಿ, ಅಂದರೆ ಒಂದು ಇದನ್ನು ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಒಂದು ವಿಷಯಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಅದನ್ನು ಒಪ್ತಾ ಇದ್ದಿಲ್ಲ. ಯಾರು ಅಂದರೆ ಪೀಟರ್ ಅನ್ನೋರು ಒಪ್ತಾ ಇದ್ದಿಲ್ಲ. ಸೊ ಅವರು ಆಫ್ರಿಕಾದಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಬೇಕಂದ್ರೆ ಉಚ್ಚೆನ ಒಪ್ಪಿಸಿ ಅವರು ಅಲ್ಲಿ ವಿಸ್ತರಣೆ ಮಾಡಬೇಕಾಯಿತು ವ್ಯಾಪಾರ. ಎಲ್ಲರಿಂದ ಸಮಾನ ಒಪ್ಪಿಗೆ ಬೇಕಾಗಿರುತ್ತೆ. ಆದ ಕಾರಣ ಲೇಖಕರು ಮತ್ತು ಜೆಫ್ ನಾನಾ ರೀತಿಯಲ್ಲಿ ಉಚ್ಚೆಗೆ ಸಮಾಧಾನ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಹಿಂಗಲ್ಲ ಹಂಗೆ ಅಂತ ಎಷ್ಟೋ ಕನ್ವಿನ್ಸ್ ಮಾಡೋಕ್ಕೆ ಹೋದ್ರು. ಆವಾಗ ಉಚ್ಚೆ ಒಪ್ಪದಿದ್ದಾಗ ನಂತರ ಜೆಫ್ಫು ಉಚ್ಚೆನ ಹೊರಗೆ ಕರೆದುಕೊಂಡು ಹೋಗ್ತಾನೆ. ನಂತರ ಅವನು ಹೊಡಿತಾನೋ ಇಲ್ಲಾಂದರೆ ಎದುರಿಸ್ತಾನೋ ಮಾತಾಡ್ತಾನೋ ತಿಳಿಯಲ್ಲ. ಅಂದರೆ ಜೆಫ್ಫು
ಉಚೇನ ಆಚೆ ಕರ್ಕೊಂಡು ಹೋಗ್ತಾನೆ. ಒಂದಷ್ಟು ದೂರ ಅಂದರೆ ಅವನು ಹೊಡಿತಾನೋ ಇಲ್ಲಾಂದರೆ ಎದುರಿಸ್ತಾನೋ ಇಲ್ಲಾಂದರೆ ಮಾತಾಡ್ತಾನೋ ಗೊತ್ತಿಲ್ಲ. ಅವನು ಅಂದರೆ ಕರ್ಕೊಂಡು ತಿರ್ಗೋ ವಾಪಸ್ ಇವ್ರ ಹತ್ರ ಬರೋಕ್ಕಿಂತ ಬಂದಿದ್ದಾದಮೇಲೆ ಉಚೆ ಅಂದರೆ ಒಪ್ಪಲಾದ ಮನಸ್ಸಿಂದ ಅವನು ಓಕೆ ಆಫ್ರಿಕಾದಲ್ಲಿ ವ್ಯಾಪಾರ ವಿಸ್ತಾರ ಮಾಡೋಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಅವನು ಒಪ್ಪಲಾದ ಮನಸ್ಸಿಂದ ಹೇಳ್ತಾರೆ. ಅದು ಆದರೆ ಲೇಖಕರಿಗೆ ಹೆಂಗೆ ಜೆಫ್ ಉಚೇನ ಒಪ್ಸಿದ್ರು ಅಂತ ಅವ್ರಿಗೆ ಮಾತ್ರ ಗೊತ್ತಾಗೋದೇ ಇಲ್ಲ. ಆಮೇಲೆ ಲಾಸ್ಟ್ ಡೇ ಕೊನೆ ದಿನ ಅಂದರೆ 3 ಡೇಸ್ ಆದಮೇಲೆ ಫೈನಲ್ ಡೇ ಲಾಸ್ಟಿಗೆ ಅವ್ರ ಗುಂಪು 2ನೇ ಸ್ಥಾನಕ್ಕೆ ತಲುಪುತ್ತೆ. ಅಂದರೆ ಸೆಕೆಂಡ್ ಪ್ಲೇಸು ಅವ್ರ ಗುಂಪಿಗೆ ಬರುತ್ತೆ. ಆಮೇಲೆ ಲೇಖಕರು ಹೇಳ್ತಾರೆ, ವ್ಯಾಪಾರದಲ್ಲಿ ಎಲ್ಲ ಬಗೆಯ ನಿಯಮಗಳು ಇರಬೇಕು. ಅದರ ಜೊತೆ ನಮ್ಮ ಭಾವನೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಅಂದರೆ ವ್ಯಾಪಾರದಲ್ಲಿ ಇರೋ ನಿಯಮಗಳೆಲ್ಲ ಫಾಲೋ ಮಾಡಬೇಕು. ಅದನ್ನು ಬಿಟ್ಟು ಅದ್ರ ಜೊತೆ ನಮ್ಮ ಫೀಲಿಂಗ್ಸ್ನ ಎಮೋಷನ್ನ ಅನ್ನೋದನ್ನು ಇನ್ವಾಲ್ವ್ ಮಾಡಕೂಡ್ದು ಅಂತ ಈ ಲಾಸ್ಟ್ ಎಂಡಿಂಗಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ಐ ಹೋಪ್ ಈ ಲೆಸನ್ ನಿಮಗೆ ಅರ್ಥ ಆಗಿದೆ ಅಂತ. ಹುಲಿ ಸವಾರಿ ಅಂದರೆ ಇದರಲ್ಲಿ ಏನಿಲ್ಲ, 3 ಕ್ಯಾರೆಕ್ಟರ್ಸ್ ಬರುತ್ತೆ. ಮೇನು ಏನು ಅಂದರೆ ಲೇಖಕರು, ಉಚೆ, ಜೆಫ್ ಅಂತ. ಆಮೇಲೆ ಇವ್ರು ಏನಿಲ್ಲ ಮ್ಯಾನೇಜ್ಮೆಂಟ್ ಆಡೋ ಒಂದು ಗೇಮ್ನ ಆಡಿಸ್ತಾರೆ. ಅದರಲ್ಲಿ ಇವರು ಸೆಕೆಂಡ್ ಪ್ಲೇಸಿಗೆ ಬರ್ತಾರೆ. ಅಷ್ಟೇ ಈ ಪಾಠದಲ್ಲಿ ಇರೋದು. ಓಕೆ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.